ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತಿರುವಂಥ ಹಾರ್ಟ್ ಅಟ್ಯಾಕ್, ಅಂದರೆ ಹೃದಯಘಾತ. ಈ ಹೃದಯಘಾತ ಕಾಮನ್ ಆಗಿ ಇದೊಂದು ರಕ್ತ ರಕ್ತ ಸಂಚಾರಕ್ಕೆ, ಒಂದು ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟಂಥ ಕಾಯಿಲೆ ಅಂತ ಹೇಳ್ಬೋದು. ಯಾವ ಥರಪ್ಪ ಅಂತಂದರೆ, ಈ ಒಂದು ಹೃದಯಕ್ಕೆ ಈ ಒಂದು ಕೊರೊನರಿ ಆರ್ಟರೀಸ್ ಏನು ಬ್ಲಡ್ ಸಪ್ಲೈ ಮಾಡ್ತಾ ಇರ್ತವೆ, ಆ ಆರ್ಟರೀಸ್ಗಳು ಯಾವಾಗ ಬ್ಲಾಕ್ ಆಗ್ತವೆ, ಪಾರ್ಷಿಯಲ್ ಬ್ಲಾಕ್ ಆಗ್ತವೆ, ಆಮೇಲೆ ಕಂಪ್ಲೀಟ್ಲಿ ಯಾವಾಗ ಬ್ಲಾಕ್ ಆಗ್ತವೆ, ಅವಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಹೃದಯಕ್ಕೆ, ಒಂದು ಹೃದಯದ ಮಸಲ್ಗಳಿಗೆ ಬ್ಲಡ್ ಸರಿಯಾಗಿ ಸರ್ಕ್ಯುಲೇಷನ್ ಆಗದೆ ಕಂಪ್ಲೀಟ್ಲಿ ಬ್ಲಾಕ್ ಆಯ್ತಪ್ಪ ಅಂದರೆ ಆವಾಗ ನಮಗೆ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಣಿಸ್ಕೊಳುತ್ತೆ. ಇತ್ತೀಚಿನ ದಿನಗಳಲ್ಲಿ ಮತ್ತು ಕೊರೋನಾದ ನಂತರ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಡೈಲಿ ನೋಡ್ತಾನೆ ಇರ್ತೀವಿ, ಟಿ ವಿಗಳಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ, ಸೆಲೆಬ್ರಿಟೀಸ್ಗಳಿಗೂ ಮೊನ್ನೆ ತೊಂದರೆ ಆಯಿತು, ಈ ಥರದ್ದೆಲ್ಲ ದಿನನಿತ್ಯ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಸಾಮಾನ್ಯವಾಗ್ತಾ ಇದೆ. ಮತ್ತು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ, ವಯಸ್ಕರಿಗೆ ಆದರೆ ಓಕೆ, ಒಂದು ಏಜ್ ಆದವ್ರಿಗೆ ಆದರೆ ಓಕೆ, ವಯಸ್ಸಾಗಿತ್ತು ಅನ್ಬೋದು. ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಇವಾಗ ನಾವು ನೋಡಿದ ಹಾಗೆ 3ನೇ ಕ್ಲಾಸ್ ಮಗು, ಅಲ್ಲಿಂದನೂ ಎಷ್ಟೋ ಪೇಪರಲ್ಲಿ ನೋಡಿದ್ದೀವಿ, 3ನೇ ಕ್ಲಾಸು 5ನೇ ಕ್ಲಾಸು, ಈ ಒಂದು ಡಿಗ್ರಿ ಕಾಲೇಜು ಹುಡುಗರು, ಈ ಥರದ್ದು ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಆದಾಗ ಏನೆಲ್ಲ ತೊಂದರೆಗಳು ಕಾಣುತ್ತೆ, ಅದರ ಲಕ್ಷಣಗಳು ಏನಂತ ಇವತ್ತು ಮಾತಾಡೋಣ ಅಂತ. ಈಗ ಮೊದಲನೇ ಲಕ್ಷಣ ಏನಪ್ಪ ಅಂದರೆ, ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಂಡಾಗ ಒಂದು ಹೃದಯಘಾತದ ಮೊದಲನೇ ಲಕ್ಷಣ ಅಪ್ಪ ಅಂದರೆ, ಒಂದು ಎಡಗಡೆ ಹೃದಯದ ಪ್ಲೇಸಲ್ಲಿ ಏನಾಗುತ್ತಪ್ಪ ಅಂತಂದರೆ ನೋವು ಕಾಮನ್ ಆಗಿ ನೋವು ತುಂಬ ವಿಪರೀತವಾಗಿರುತ್ತದೆ, ಜಾಸ್ತಿ ನೋವು ಇರುತ್ತದೆ ಅದು. ಆಮೇಲೆ ಯಾವ ಥರ ಇರುತ್ತೆ ಅಂದರೆ, ಒಂದೇನೋ ಕಲ್ಲು ಎದೆ ಮೇಲೆ ಇಟ್ಟಾರೇನೋ ಅನ್ನೋ ಒಂದು ಭಾರ, ಅಷ್ಟೊಂದು ಭಾರ ಆಗಿರೋದು, ಇಲ್ಲಾಂದರೆ ತುಂಬ ಟೈಟ್ ಆಗಿರೋದು, ಒಂದೆಲ್ಲೋ ಒಂದು ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ, ಪಕ್ಷಿನ ಒಂದು ಇದರಲ್ಲಿ ಹಾಕ್ತಾರೆ ನೋಡಿ, ಆ ಕೇಜಲ್ಲಿ, ಅಂದರೆ ಆ ಥರ ಆಗ್ಬಿಟ್ಟಿರುತ್ತೆ. ಹೃದಯಕ್ಕೆ ಒಂದು ಫ್ರೀ ಅನ್ನೋದಿರೋದೆಲ್ಲ ತುಂಬ ಟೈಟ್ನೆಸ್ಸು, ಪೇನು, ಈ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಒಂದು ಹಿಂಡಿದಂಗೆ ಆಗೋದು, ಈ ಥರದ್ದೆಲ್ಲ ಕಾಣಿಸ್ಕೊಳ್ಬೋದು. ಮೊದಲನೇದಂತ ಹೇಳ್ಬೋದು ಇದನ್ನು. ಆಮೇಲೆ ಎರಡನೇದು ಯಾವ ಥರಪ್ಪ ಅಂದರೆ, ಈ ಒಂದು ಹೃದಯಘಾತದಲ್ಲಿ ಬರೀ ಹೃದಯಕ್ಕೆ ಸಂಬಂಧಪಟ್ಟ ನೋವು ಮಾತ್ರ ಇರಲ್ಲ, ಇನ್ನಿತರ ಭಾಗಗಳಿಗೆ ಕೂಡ ಅದು ಏನಾಗುತ್ತೆ, ನೋವು ಸ್ಪ್ರೆಡ್ ಆಗುತ್ತೆ. ಕಾಮನ್ ಆಗಿ ಕತ್ತಲ್ಲಾಗ್ಬೋದು, ಆಮೇಲೆ ಭುಜಕ್ಕಾಗ್ಬೋದು, ಆಮೇಲೆ ಬ್ಯಾಕ್ ಸೈಡ್ ಆಗ್ಬೋದು, ಆಮೇಲೆ ಒಂದು ಜಾದಲ್ಲಿ ಆಗ್ಬೋದು, ಆಮೇಲೆ ಬೆನ್ನತ್ರ ಆಗ್ಬೋದು. ಈ ಥರದ್ದೆಲ್ಲ ಇನ್ನಿತರ ಒಂದು ದೇಹದ ಒಂದು ಭಾಗಗಳಲ್ಲಿ ಕೂಡ ಆಗುತ್ತೆ. ಆಮೇಲೆ ಎದೆ ಬಿಟ್ಟು ಈ ಮೇಲ್ಹೊಟ್ಟೆ ಅಂತಾರಲ್ಲ, ಇಲ್ಲಿಂದ ಇಲ್ಲಿವರೆಗೂ ಕೂಡ ನೋವು ಕಾಣಿಸ್ಕೊಳ್ಬೋದು. ಕಾಮನ್ ಆಗಿ ಎದೆ ಅಲ್ಲದೆ ಈ ಥರ ಎಲ್ಲ ನೋವು ಕಾಣಿಸ್ಕೊಂಡಾಗ ಕೂಡ ಒಂದು ಹಾರ್ಟ್ ಅಟ್ಯಾಕ್ ಲಕ್ಷಣ, ಅಂದರೆ ಒಂದು ಹೃದಯಘಾತ ಲಕ್ಷಣ ಅಂತ ಹೇಳ್ಬೋದು. ಇದು ಒಂದು ರೆಫರ್ಡ್ ಪೇನ್ ಅಂತಾರೆ ಇದನ್ನು, ಒಂದು ಹೃದಯಘಾತದ ಲಕ್ಷಣ ಅಂತ ಒಂದು ಹೇಳ್ಬೋದು. ಆ ನಂತರ ಯಾವ ಥರ ಇರುತ್ತೆ ಅಂದರೆ, ಒಂದು ಶಾರ್ಟ್ನೆಸ್ ಆಫ್ ಬ್ರೆತ್, ಅಂದರೆ ಅವರಿಗೆ ಉಸಿರಾಟದ ಒಂದು ಕಷ್ಟ. ಕಾಮನ್ ಆಗಿ ಒಂದು ಸಣ್ಣ ಕೆಲಸಗಳು ಮಾಡಿದಾಗ ಕೂಡ ಒಂದು ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಏನೋ ಒಂದು ಸಣ್ಣ ಸ್ಟೆಪ್ಸ್ ಹತ್ತಿದ್ರು ಕೂಡ ಒಂದು ಉಸಿರು ಬಂದಂಗೆ ಆಗಲಿ, ಈ ಥರದ್ದೆಲ್ಲ ಕಷ್ಟ ಅನ್ನಿಸ್ತಾ ಇರುತ್ತೆ ಅಂಥ ವ್ಯಕ್ತಿಗಳಿಗೆ. ಆಮೇಲೆ ಅದು ಬಿಟ್ರಪ್ಪ ಅಂದರೆ ತುಂಬ ಒಂದು ವೀಕ್ನೆಸ್ ಅಂತ ಹೇಳ್ಬೋದು. ಯಾವ ಥರಪ್ಪ ಅಂದರೆ ವೀಕ್ನೆಸ್ಸು, ಈಗ ಡೈಲಿ ವೀಕ್ನೆಸ್ ಆಗೋದು ಬೇರೆ, ಇದರಲ್ಲಿ ಏನಾದರೂ ಒಂದು ಎಕ್ಸ್ಟ್ರೀಮ್ ತುಂಬ ಜಾಸ್ತಿಯಾಗಿ ವೀಕ್ನೆಸ್ ಆಗ್ತಾ ಇರ್ತಾರೆ, ಅಂದರೆ ಸುಸ್ತಾಗ್ತಾ ಇರುತ್ತೆ ಅವರಿಗೆ. ಹಾಗಾಗಿ ಅದು ಅಂತ ಹೇಳ್ಬೋದು. ತುಂಬ ಇದು ಕಾಮನ್ ಆಗಿ ಏಜ್ ಆದಂಥವರಲ್ಲಿ ಕಾಣಿಸ್ಕೊಳುತ್ತೆ ಈ ಸುಸ್ತು ಅನ್ನೋದು. ಆಮೇಲೆ ಮಹಿಳೆಯರಲ್ಲಿ ಕೂಡ ಕಾಮನ್ ಆಗಿ ಒಂದು ಆಫ್ಟರ್ ಮೆನೋಪೋಸ್, ಅಂದರೆ ಒಂದು 45-50 ಮಹಿಳೆಯರಲ್ಲಿ ಈ ಥರದ್ದು ಕಾಣಿಸ್ಕೊಳ್ಬೋದು ಕಾಮನ್ ಆಗಿ. ಆಮೇಲೆ ಸ್ವೆಟ್ಟಿಂಗ್, ಅಂದರೆ ಜಾಸ್ತಿ ಬೆವರೋದು. ಇದು ಬೆವರೋದು ಯಾವ ಥರ ಇರುತ್ತಪ್ಪ ಅಂದರೆ, ಕಾಮನ್ ಆಗಿ ಶೆಕೆಯಲ್ಲಿ ಬೆವರೋ ಥರ ಇರಲ್ಲ, ಒಬ್ಬೊಬ್ಬರಿಗೆ ತುಂಬ ಬೆವರುತ್ತಾ ಇರ್ತಾರೆ. ಆಮೇಲೆ ಒಬ್ಬೊಬ್ಬರಿಗೆ ಡಯಾಬಿಟಿಕ್ ಪೇಷಂಟ್ ಆಗಲಿ ಮತ್ತು ವಯಸ್ಸಾದ ಪೇಷಂಟ್ ಆಗಲಿ, ಅವ್ರು ಯಾವ ಥರಪ್ಪ ಅಂದರೆ, ಒಂದು ಬೆವರು ಅನ್ನೋದು ತುಂಬ ತಣ್ಣನೆಯ ಬೆವರು ಅಂತ ಹೇಳ್ಬೋದು, ಮೈಯೆಲ್ಲ ತಣ್ಣಗಾಗ್ತಾ ಇರುತ್ತೆ, ಆ ಬೆವರುತ್ತಾ ಇರ್ತಾರೆ. ಅದು ಕೂಡ ಒಂದು ಹಾರ್ಟ್ ಅಟ್ಯಾಕ್ನ ಮೇನ್ ಸಿಂಪ್ಟಮ್ ಅಂತ ಹೇಳ್ಬೋದು, ಒಂದು ಬೆವರೋದು ಅಂದರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಎದೆ ಬಡಿತ. ಅಂದರೆ ಇವಾಗ ನೋಡಿ, ನಮ್ಮ ಎದೆ ಬಡಿತ ಕಾಮನ್ ಆಗಿ ನಮ್ಗೆ ಕೇಳಿಸೋಲ್ಲ, ಬಟ್ ನಮಗೆ ಹೃದಯಘಾತ ಆಗುವಂಥ ಒಂದು ಲಕ್ಷಣ ಯಾವ ಥರ ಇರುತ್ತಪ್ಪ ಅಂದರೆ, ಎದೆ ಬಡಿತ ನಮಗೆ ಕೇಳಿಸುವಷ್ಟು ಜೋರಾಗಿ ಬಡ್ಕೊಳ್ಳುತ್ತೆ.
ಅಂದರೆ ಒಂದು ಅನ್ಕಂಟ್ರೋಲ್ಡ್ ಆಗಿ ಎದೆ ಬಡಿತ ಜೋರಾಗಿ ಬಡ್ಕೊಳ್ತಾ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅವರಿಗೆ ಎಷ್ಟೋ ಜನಗಳಿಗೆ ಹೇಗಿರುತ್ತಪ್ಪ ಅಂದರೆ ಗ್ಯಾಸ್ಟ್ರಿಕ್ ಥರ ಸಿಂಪ್ಟಮ್ಸ್ ಕಾಣಿಸ್ತಾ ಇರುತ್ತೆ, ಒಂದು ಫುಡ್ ಪಾಯ್ಸನ್ ಥರ ಸಿಂಪ್ಟಮ್ಸ್ ಕಾಣ್ತಾ ಇರುತ್ತೆ. ಯಾವ ಥರ ಅಂದರೆ ವಾಂತಿ ಬರೋ ಥರ ಆಗಿರ್ಬೋದು, ಇಲ್ಲ ವಾಂತಿನೇ ಆಗ್ಬೋದು. ಈ ಥರದ್ದು ಕೂಡ ಒಂದೊಂದ್ಸಲ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗತ್ತೆ. ಸರಿಯಾಗಿ ಇದನ್ನು ಗ್ಯಾಸ್ಟ್ರಿಕ್ ಅಂತ ಬೀಳಲಿಕ್ಕಾಗಲ್ಲ. ಇದು ಕೂಡ ಒನ್ ಆಫ್ ದ ಸಿಂಪ್ಟಮ್ ಅಂತ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಒಂದೊಂದ್ಸಲಿ ಕಾಲೂತ ಅನ್ನೋದು ಇರುತ್ತೆ. ಕಾಲೂತ ಅಂದರೆ ಪಾದ ಊತ ಇರ್ಬೋದು, ಇಲ್ಲಾಂದರೆ ಆ್ಯಂಕಲ್ ಜಾಯಿಂಟ್ ಹತ್ರ ಊತ ಇರ್ಬೋದು. ಅಂದರೆ ಇದನ್ನು ಯಾವ ಥರ ತೊಗೊಳೋದು ಅಂದ್ರೆ ಒಂದು ಪೀಡಲ್ ಎಡಿಮಾ ಅಂತ ಹೇಳ್ಬೋದು. ಕಾಮನ್ ಆಗಿ ಯಾವ ಥರ ಇರುತ್ತೆ ಅಂದರೆ ಒಬ್ಬೊಬ್ಬರಿಗೆ ಭಾಳ ಲಾಂಗ್ ಸ್ಟ್ಯಾಂಡಿಂಗ್ ನಿಂತವ್ರಿಗೆ ಆಗ್ಬೋದು, ಇಲ್ಲಾಂದರೆ ಎಲ್ಲಾದರೂ ಟ್ರಿಪ್ ಹೋದವರಿಗೆ, ಗಾಡಿಯಲ್ಲಿ ತುಂಬ ಹೊತ್ತು ಕುಂತವ್ರಿಗೂ ಆಗ್ಬೋದು. ಆ ಥರ ಅಂದ್ಕೊಂಡು ಅದು ಒಂದಿನ 2 ದಿನದಲ್ಲಿ ಇಳಿದು ಹೋಗ್ಬೋದು. ಒಬ್ಬೊಬ್ಬರಿಗೆ ಮಾತ್ರೆಗಳು ತೊಗೊಂಡಾಗೂ ಆಗ್ಬೋದು, BP ಮಾತ್ರೆ ತೊಗೊಂಡಾಗೂ ಆಗ್ಬೋದು. ಬಟ್ ಇದನ್ನು ಒಂದು ಡಾಕ್ಟ್ರಲ್ಲಿ ತೋರಿಸ್ಕೊಂಡೇ ಇದನ್ನು ಯಾವುದಕ್ಕಾಗಿದೆ ಈ ಒಂದು ಎಡಿಮಾ, ಲೆಗ್ ಎಡಿಮಾ, ಈ ಒಂದು ಪಾದದ ಎಡಿಮಾ ಅಂತಂದು ಅದನ್ನು ಪರೀಕ್ಷೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಮೇನಾಗಿ ಇನ್ನೇನಪ್ಪ ಅಂತಂದರೆ ಇದು ಒಂದು ತಲೆ ಚಕ್ಕರು, ಸುಸ್ತು. ಕಾಮನ್ ಆಗಿ ಅವ್ರಿಗೆ ಯಾವ ಥರ ಇರುತ್ತಪ್ಪ ಅಂದರೆ ತಲೆ ಚಕ್ಕರ್ ಅಂದರೆ ತಲೆ ಸುತ್ತುತ್ತಾ ಇರುತ್ತೆ. ಆಮೇಲೆ ತುಂಬ ವೀಕ್ ಆಗಿರ್ತಾರೆ ಪೇಷಂಟ್ಗಳು. ಹಾಗಾಗಿ ಅದನ್ನು ಕೂಡ ಪದೇ ಪದೇ ಚಕ್ಕರ್ ಅಂತ ಇರ್ತಾರೆ. ಈ ವಯಸ್ಸಾದವರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾವ ಥರ ಮಹಿಳೆಯರಲ್ಲಿ ಕೂಡ ಇದು ಒಂದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ಎಲ್ಲ ಸಿಂಪ್ಟಮ್ಗಳು ಇತ್ತಪ್ಪ ಅಂತಂತಂದರೆ ಮೇನಾಗಿ ಹೃದಯಘಾತದ ಸಿಂಪ್ಟಮ್ಗಳು ಇವು. ಹಾಗಾಗಿ ಇದನ್ನು ಯಾರಾದರೂ ಅವಾಗವಾಗ ಎಕ್ಸ್ಪೀರಿಯನ್ಸ್ ಮಾಡೋದಾಗಲಿ, ಈ ಥರದ್ದು ಎದೆ ನೋವು ಬಂದಾಗ ಕಾಮನ್ ಆಗಿ ಅದು ಡಾಕ್ಟ್ರ್ ಹತ್ರ ಹೋಗಿ ಒಂದು ECG ಮಾಡ್ಕೊಳ್ಳೋದಾಗಲಿ, ಇಲ್ಲಪ್ಪ ಅಂದರೆ 2D ಎಕೋ ಮಾಡ್ಕೊಳ್ಳೋದಾಗಲಿ, ಇಲ್ಲಾಂದರೆ ಥ್ರೆಡ್ಮಿಲ್ ಟೆಸ್ಟ್ ಬರುತ್ತೆ TMT, ಆ ಟೆಸ್ಟ್ ಮಾಡೋದಾಗಲಿ, ಅದು ಸಂಪೂರ್ಣವಾಗಿ ಅವರು ಇದನ್ನೆಲ್ಲ ಮಾಡಿಕೊಂಡು ಸರಿದೆಯಾ ಅಂತ ನೋಡ್ಕೊಳ್ಬೇಕು. ಆಮೇಲೆ ಈ ಯಾರು ರಿಸ್ಕಲ್ಲಿ ಇರ್ತಾರೆ, ಈ ಡಯಾಬಿಟೀಸು, BP, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು, ಇದನ್ನು ಒಂದು ವರ್ಷಕ್ಕೊಂದ್ಸಲ ಆದರೂ ಇಲ್ಲ 6 ತಿಂಗಳಿಗೊಂದ್ಸಲ ಆದ್ರೂ ಒಂದು ರೆಗ್ಯುಲರ್ ಚೆಕಪ್ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಅವಾಗ ಏನಾಗುತ್ತೆ, ಏನಾದರೂ ಸ್ವಲ್ಪ ತೊಂದರೆ ಇತ್ತಪ್ಪ ಅಂದರೆ ಅವಾಗ ಅದನ್ನು ಸರಿ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಇವಾಗೆಲ್ಲ ಏನೇನು ಹೇಳಿದ್ವಲ್ಲ, ಈ ಸಿಂಪ್ಟಮ್ಗಳು ಇದ್ದವರು ಮನೆಯಲ್ಲಿ ಹಿರಿಯರಾಗಲಿ ಕಿರಿಯರಾಗಲಿ ಏನೇ ಇದ್ರೂ ಕೂಡ ಇದು ಗ್ಯಾಸ್ಟ್ರಿಕ್ಕು, ಎದೆ ನೋವು ನಮಗೆ ಬರುತ್ತೆ, ಹಾಗೆ ಹೀಗೆ ಅಂತ ಏನೇ ಸಬೂಬು ಹೇಳ್ದೇನೆ ಡಾಕ್ಟ್ರ್ ಹತ್ರ ಹೋಗಿ ಅದು ತಕ್ಕಂಥ ಪರೀಕ್ಷೆಗಳನ್ನು ಮಾಡಿಕೊಂಡು ಅವರು ಈ ತೊಂದರೆ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ಡಾಕ್ಟ್ರ್ ತೀರ್ಮಾನ ಯಾವ ಥರ ಮಾಡ್ತಾರೆ ಆ ಥರ ಬ್ಲಡ್ ಟೆಸ್ಟ್ ಆಗಲಿ ಏನಾದರೂ ಮಾಡೋದಿದ್ರೆ ಅವರೆಲ್ಲ ಹೇಳ್ತಾರೆ. ಅದ್ರ ಮುಖಾಂತರ ಹೋಗ್ಬೇಕು ಹೊರತು ಮನೆಯಲ್ಲೇ ಇದು ಗ್ಯಾಸ್ಟ್ರಿಕ್ಕು, ನನಗೆ ಯಾವಾಗಲೂ ಈ ಥರ ಸುಸ್ತಾಗುತ್ತೆ, ಈ ಥರ ಅಂದ್ಕೊಂಡು ಮನೆಯಲ್ಲಿರೋದು ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.